ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸುನ್ವತೆ ಸುತಕ್ರೇ ಭರದ್ವಾಜಾಯ ಗೃಣತೆ ವಸೂನಿ ಸ ಸತ್ಯಸತ್ವನ್ಮಹತೆ ರಣಾಯ ರಥಮಾತಿಷ್ಠ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 246ನೇಯ ವಿಭು ಅನ್ನುವ ನಾಮವನ್ನು, ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಬೃಹತಿ ಮಂತ್ರವನ್ನು, 246ನೇ ಬೃಹತಿ ಮಂತ್ರವನ್ನು ನಾವೀಗ ನೋಡಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಆ ವಿಭು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಥಗಳಾಗ್ತವೆ ಅಂತ ಅನ್ನೋದನ್ನು ಗಮನಿಸೋಣ. ವಿಭು ಅನ್ನುವ ಶಬ್ದಕ್ಕೆ ಸರ್ವ ಸಮರ್ಥ ಅಂತ ಅರ್ಥ, ಪ್ರಭು ಅನ್ನುವ ಶಬ್ದಕ್ಕೆ ಸರ್ವ ಸಮರ್ಥ ಅಂತ ಅರ್ಥ. ಹಾಗೆ ಪ್ರಭು ಹಾಗೆ ವಿಭು ಇವೆರಡೂ ಕೂಡ ಭಗವಂತ ಸರ್ವ ಸಮರ್ಥ ಅಂತ ಅನ್ನೋದನ್ನು ತೋರಿಸ್ತವೆ. ಹೀಗೆ ಸರ್ವ ಸಮರ್ಥ ಅಂತ ಒಂದರ್ಥ, ಮತ್ತು ವಿಭು ಅನ್ನುವುದಕ್ಕೆ ವಿವಿಧ ರೀತಿಯಿಂದ ಹುಟ್ಟುವವನು ಅಂತ ಮತ್ತೊಂದರ್ಥ. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ, ನಾವೀಗ ನೋಡ್ತಿರುವ ಮಂತ್ರಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಿಂದ ಹುಟ್ಟುವವನು. ಜೀವರೆಲ್ಲರೂ ಕೂಡ ಹುಟ್ಟುತ್ತಾರೆ. ಆ ಹುಟ್ಟುವಂತಹ ಜೀವರೆಲ್ಲರ ಜೊತೆಗೆ ಭಗವಂತನು ಕೂಡ ಹುಟ್ಟುತ್ತಾನೆ ಅಂತ ಹಿಂದೆ ಅನೇಕ ಕಡೆ ನಾವು ನೋಡಿದ್ದೇವೆ. ಹಾಗೆ ಇಲ್ಲಿಯೂ ಕೂಡ ವಿಭು ಅಂದರೆ ವಿವಿಧ ರೀತಿಯಾಗಿ ಹುಟ್ಟುವವನು, ವಿವಿಧ ರೀತಿಯಾಗಿ ಇರುವವನು ಅಂತ ಹೀಗೆಲ್ಲ ಈ ನಾಮಗಳಿಗೆ, ಈ ನಾವು ನೋಡ್ತಿರುವಂಥ ವಿಭು ಅನ್ನುವ ಶಬ್ದಕ್ಕೆ ಅರ್ಥ ಆಗ್ತದೆ. ಇವು ಪ್ರಧಾನವಾಗಿ ನಮಗೆ ಕಾಣಸಿಗುವಂಥ ಅರ್ಥಗಳು. ಭ ಆನಂದೆ ಅಂತ ಒಂದು ಧಾತು ಇದೆ. ಹಾಗಾಗಿ ವಿಶಿಷ್ಟವಾದಂಥ ಮುಕ್ತಿಗೆ ಸಂಬಂಧಪಟ್ಟ ಆನಂದವನ್ನು ನಮಗೆಲ್ಲರಿಗೂ ಕೂಡ ಕೊಡುವಂಥವನು. ಹೀಗೊಂದು ಅರ್ಥವನ್ನು ಕೂಡ ಕೆಲವರು ಜ್ಞಾನಿಗಳು ವರ್ತನೆ ಮಾಡಿದ್ದಾರೆ. ಈ ಕಾಲಚಕ್ರ ಏನಿದೆ, ಆ ಕಾಲಚಕ್ರಕ್ಕೆ ಸಿಲುಕಿ ನಮಗೆ ಅನೇಕ ಜನ್ಮಗಳು ಮೊದಲಾದವುಗಳು ಏನು ಬರ್ತಾ ಇವೆ, ಅವುಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡುವಂಥವನು ಅಂತ ಹಾಗೊಂದು ಕೂಡ ಅರ್ಥವನ್ನು ಕೆಲವರು ಹೇಳಿದ್ದಾರೆ. ಹೀಗೆ ಇದೆಲ್ಲವನ್ನು ನಿವಾರಿಸುವವನು, ಕಾಲಚಕ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ್ಮಗಳು, ಅನೇಕ ಪಾಪಗಳು, ಅನೇಕ ಥರದ ದುಃಖಗಳು ಇವೆಲ್ಲ ನಮಗೆ ಬರ್ತಾ ಇವೆ, ಅವುಗಳನ್ನು ನಿವಾರಿಸುವವನು ಅಂತಲೂ ಕೂಡ ಕೆಲವರು ಅರ್ಥ ಹೇಳಿದ್ದಾರೆ. ವಿವಿಧ ರೂಪನಾಗಿದ್ದಾನೆ, ನಮಗೆಲ್ಲರಿಗಿಂತಲೂ ವಿಶಿಷ್ಟನಾಗಿದ್ದಾನೆ. ಅಲ್ಲಿ ಮುಖ್ಯವಾಗಿ ವಿಭು ಅನ್ನುವಲ್ಲಿ ಭೂ ಅಂತ ಧಾತು ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಭೂ ಅನ್ನೋ ಧಾತುವಿಗೆ ಇರುವುದು ಅಂತ ಅರ್ಥ. ವಿ ಅಂದರೆ ವಿವಿಧವಾಗಿರುವುದು, ವಿಶಿಷ್ಟನಾಗಿರುವುದು ಅಂತ ಹೀಗೆ ಕೂಡ ಅದಕ್ಕೆ ಅರ್ಥ ಆಗ್ತದೆ. ಹಾಗೆ ವಿಲಕ್ಷಣನಾಗಿ, ಜಗತ್ತಿಗಿಂತ ಭಿನ್ನನಾಗಿ ಇದ್ದಾನೆ ಅಂತ ಕೂಡ ಮತ್ತೊಂದು ಅರ್ಥ. ವಿ ಅಂದರೆ ಗರುಡ, ಆ ಗರುಡನಲ್ಲಿ ಇದ್ದಾನೆ ಅಂತ ಇನ್ನೊಂದರ್ಥ. ಗರುಡನಲ್ಲಿ ಸಂಚಾರ ಮಾಡಿಕೊಂಡಿದ್ದಾನೆ. ವಿ ಅಂದರೆ ನಮಗೆ ಗೊತ್ತಿರುವಂತೆ ಪಕ್ಷಿ ಅಂತ ಅರ್ಥ ಇದೆ. ಈ ಪಕ್ಷಿಯಲ್ಲಿ ಇದ್ದಾನೆ ಅಂತ ಇನ್ನೊಂದರ್ಥ. ಯಾರದು ಪಕ್ಷಿ? ನಾವೇ ದ್ವಾಸುಪರ್ಣ ಸಯುಜಾ ಸಖಾಯ ಅಂತ ಹೇಳುವಂತೆ ನಾವೆಲ್ಲರೂ ಕೂಡ ಪಕ್ಷಿಗಳು. ಈ ಪಕ್ಷಿಗಳಲ್ಲಿ ಇದ್ದಾನೆ ಭಗವಂತ. ನಾವೀಗಾಗಲೇ ಅವನು ಅನೇಕ ರೀತಿಯಿಂದ ಜನ್ಮಗಳನ್ನು ತಾಳ್ತಾನೆ ಅಂತ ನೋಡಿದಾಗ, ನಾವೆಲ್ಲರೂ ಕೂಡ ಹುಟ್ಟಿದಾಗ ಭಗವಂತನು ಕೂಡ ಹುಟ್ಟುತ್ತಾನೆ. ನಾವು ಹುಟ್ಟುವುದಕ್ಕಿಂತ ಮುಂಚೆಯೂ ಕೂಡ ಆತ ನಮ್ಮೊಳಗಿದ್ದಾನೆ. ಸಯುಜಾ ಸಖಾಯ ಅಂತ ಹೇಳಿರುವುದರಿಂದ ಆತ ಅನಾದಿ ಕಾಲದಿಂದಲೂ, ನಾವು ಸೃಷ್ಟಿ ಅವಸ್ಥೆಗೆ ಬರುವುದಕ್ಕಿಂತಲೂ ಮುಂಚೆ ನಮ್ಮಲ್ಲಿ ಆತ ಇರುವುದರಿಂದ ಆತ ಹೀಗೆ ವಿ ಅಂದರೆ ಪಕ್ಷಿಗಳಾದ ಜೀವರು ಅವರಲ್ಲಿದ್ದಾನೆ ಅಂತ ಕೂಡ ನನಗೊಂದು ಅರ್ಥ ಹೊಳಿತದೆ. ವಿ ಅಂದರೆ ಗರುಡ, ಅವನೊಳಗಿದ್ದಾನೆ ಅಂತ ಅರ್ಥವನ್ನು ದೊಡ್ಡ ಜ್ಞಾನಿಗಳೆಲ್ಲ ವರ್ಣನೆ ಮಾಡಿದ್ದಾರೆ. ಅದರ ಜೊತೆಗೆ ನನಗೆ ಕಾಣಿಸುವಂಥ ಮತ್ತೊಂದು ಅರ್ಥ ಇದೆ. ಹೀಗೆ ಇಷ್ಟ ಅರ್ಥಗಳನ್ನು ನೋಡಿದ್ದೇವೆ. ಇಲ್ಲಿ ಈ ಅರ್ಥಗಳನ್ನು ಸೂಕ್ಷ್ಮವಾಗಿ ನೋಡಿದ್ದೇವೆ. ಈಗ ಇನ್ನು ಮುಂದೆ ಕೂಡ ಅನೇಕ ಅರ್ಥಗಳನ್ನು ನೋಡುವವರಿದ್ದೇವೆ. ಈ 246ನೇ ಬೃಹತಿ ಮಂತ್ರ ಏನಿದೆ, ಇದಕ್ಕೆ ಮೂಲಭೂತವಾಗಿರುವ
ಋಗ್ವೇದದ ಮಂತ್ರ ಯಾವುದು, ಮತ್ತೆ ಆ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಮಾಡಿರುವ ಅರ್ಥಗಳೇನು, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ, ನಾನು ಹೇಳುವ ಅರ್ಥ, ಅದೆಲ್ಲವನ್ನು ಕೂಡ ಈಗ ನಾವು ನೋಡಬೇಕಾಗಿದೆ. ಮೊದಲು ಸಾಯಣಾಚಾರ್ಯರು ಹೇಳಿರುವಂತಹ ಅರ್ಥಗಳನ್ನು ನೋಡೋಣ. ಇದು 6ನೇ ಮಂಡಲದಲ್ಲಿ, ಋಗ್ವೇದದ 6ನೇ ಮಂಡಲದಲ್ಲಿ 31ನೇ ಸೂಕ್ತ. ಇದಕ್ಕೆ ಸುಹೋತ್ರ ಭರದ್ವಾಜ ಋಷಿ, ಇದಕ್ಕೆ ಇಂದ್ರನೇ ದೇವತೆ, ತ್ರಿಷ್ಟುಪ್ ಇದರ ಛಂದಸ್ಸು. ತ್ರಿಷ್ಟುಪ್ ಮತ್ತು 4ನೇ ಮಂತ್ರಕ್ಕೆ ಶಕ್ಕುರಿ ಛಂದಸ್ಸು ಕೂಡ ಕೇಳಿ ಬರ್ತದೆ. ಇಲ್ಲಿ ಸುಹೋತ್ರ ಭರದ್ವಾಜನೇ ಋಷಿ ಆದ್ರಿಂದ ಈ ಮಂತ್ರದ ನಡುವೆ ನಿನ್ನನ್ನು ಸ್ತುತಿಸುವ ಭರದ್ವಾಜನಿಗೆ ನೀನು ಸಂಪತ್ತನ್ನು ಕೊಡು ಅಂತನ್ನುವಂಥ ಒಂದು ಪ್ರಾರ್ಥನೆಯು ಕೂಡ ಕೇಳಿ ಬರ್ತದೆ. ಆದರೆ ಆ ಭರದ್ವಾಜ ಅನ್ನುವ ಶಬ್ದಕ್ಕೆ ನಾನು ಕೇವಲ ಭರದ್ವಾಜ ಅಂತ ಒಬ್ಬ ಋಷಿ ಅಂತ ಅರ್ಥ ಮಾಡದೆ, ಭರದ್ವಾಜ ಅಂದರೆ ಪ್ರಾಣ ಅಥವಾ ಚತುರ್ಮುಖ ಅನ್ನೋ ಅರ್ಥವನ್ನು ಕೂಡ ಮಾಡಿದ್ದೇನೆ. ಸಾಧ್ಯವಾದಷ್ಟು ಎಲ್ಲ ವೈದಿಕ ಪೌರಾಣಿಕ ಶಬ್ದಗಳಿಗೆ ಸ್ವಲ್ಪ ಹೆಚ್ಚಿನ ಅರ್ಥವನ್ನು ನಾವು ಪ್ರತಿಪಾದನೆ ಮಾಡಬೇಕು. ಅದರಲ್ಲಿ ಈಗಿದು 4ನೇ ಮಂತ್ರ ಮತ್ತು 5ನೇ ಮಂತ್ರಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಕೆಲವು ಶಬ್ದಗಳನ್ನು ಪೋಣಿಸಿ ಈ ಬೃಹತಿ ಮಂತ್ರ ಹೆಣದದ್ದಾಗಿದೆ. ತ್ವಂ ಶತಾನ್ಯವಶಂಬರಸ್ಯ ಪುರೋ ಜಗಂಥ ಪ್ರತೀನಿದಸ್ಯೋಹ ಅಶಿಕ್ಷೋ ಯತ್ರ ಶಚೀವೋ ದಿವೋ ದಾಸಾಯ ಸುನ್ವತೆ ಶತಕ್ರೇ ಭರದ್ವಾಜಾಯ ಗೃಣತೆ ವಸೂನಿ ಅಂತ 4ನೇ ಮಂತ್ರ. ಈ 6ನೇ ಮಂತ್ರದ 31ನೇ ಸೂಕ್ತದಲ್ಲಿ ಅಲ್ಲಿ ಸುನ್ವತೆ ಸುತಕ್ರೇ ಭರದ್ವಾಜಾಯ ಗೃಣತೆ ವಸೂನಿ ಅನ್ನುವ ಶಬ್ದಗಳನ್ನು ಮಾತ್ರ ಈ ಮಂತ್ರದಿಂದ ತಗೊಂಡಿದ್ದಾರೆ. ಮುಂದೆ 5ನೇ ಮಂತ್ರ ಇದೆ, ಅಲ್ಲಿ ಸ ಸತ್ಯ ಸತ್ವನ್ಮಹತೆ ರಣಾಯ ರಥಮಾತಿಷ್ಠ ಅಂತಿಷ್ಟು ಶಬ್ದಗಳನ್ನು 5ನೇ ಮಂತ್ರದಿಂದ ತಗೊಂಡು ಒಟ್ಟಾರೆ ಬೃಹತಿ ಮಂತ್ರವನ್ನು ಪೋಣಿಸಿದ್ದಾರೆ. ಅಲ್ಲಿ ನಾವೀಗ ಈ 4ನೇ ಮಂತ್ರದಲ್ಲಿ ಏನು ಶಬ್ದಗಳಿವೆ ಅಲ್ಲಿರುವ ಶಬ್ದಗಳನ್ನು ಕೆಲವನ್ನ ಗಮನಿಸಬೇಕು. 4ನೇ ಮಂತ್ರದಲ್ಲಿರುವಂಥ ಎಲ್ಲವನ್ನೂ ಕೂಡ ನಾವೀಗೇನು ನೋಡಬೇಕಾಗಿಲ್ಲ, ಈಗಾಗಲೇ ಹಿಂದೆ ಅದನ್ನು ನೋಡಿದ್ದೇವೆ. ಅದರಿಂದ ಕೆಲವನ್ನು ಮಾತ್ರ ಅಲ್ಲಿದ್ದದನ್ನು ಗಮನಿಸಿದರೆ ಸಾಕು. ಗೃಣತೆ ಸ್ತವತೆ ಭರದ್ವಾಜಾಯ. ಗೃಣತೆ ಅಂದರೆ ನಿನ್ನನ್ನು ಸ್ತುತಿಸುವ, ಇಂದ್ರನೇ ನಿನ್ನನ್ನು ಸ್ತುತಿಸುವ ಭರದ್ವಾಜನಿಗೆ ಎಲ್ಲ ಥರದ ಸಂಪತ್ತುಗಳನ್ನು ಕೂಡ ನೀನು ಕೊಟ್ಟಿದ್ದಿ. ಸುನ್ವತೆ ಅಂತ ಅಲ್ಲಿ ಇನ್ನೊಂದು ಶಬ್ದ ಇದೆ. ಸುನ್ವತೆ ಅಂದರೆ ಯಾಗ ಮಾಡುವವನು. ವಿಶೇಷವಾಗಿ ಯಾಗ ಮಾಡುವ ಸಂದರ್ಭದಲ್ಲಿ ಸೋಮ ಅನ್ನುವ ಬಳ್ಳಿಯನ್ನು ಜಜ್ಜಿ ಅದರಿಂದ ರಸೆ ತೆಗೆದು ನಿನಗೆ ಸೋಮಯಾಗ ಮಾಡುವವನು, ನಿನ್ನನ್ನು ಉದ್ದೇಶಿಸಿ ಸೋಮಯಾಗ ಮಾಡುವವನು ಅಂತ ಇಷ್ಟು ಅಲ್ಲಿರೋ ಅರ್ಥ. ಸುನ್ವತೆ ಸುತಕ್ರೆ ಭರದ್ವಾಜಾಯ ಗೃಣತೆ ವಸೂನಿ. ಅಲ್ಲಿ ಬಂದಿರುವ ಹಿಂದಿನ ಶಬ್ದಗಳಿಗೆ ಅರ್ಥ ನಾವೀಗ ನೋಡಬೇಕಾಗಿಲ್ಲ, ಅವೆಲ್ಲ ಈ ಹಿಂದಿನ ವಿಶ್ವಭುಕ್ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದಾಗಿವೆ. ಆದ್ದರಿಂದ ನಿನ್ನನ್ನು ಸೋಮಯಾಗದ ಮೂಲಕ ಸ್ತುತಿಸುವ ಭರದ್ವಾಜನಿಗೆ ನೀನು ಐಶ್ವರ್ಯವನ್ನು ಕೊಡಬೇಕು. ಅಲ್ಲಿ ಸುತಕ್ರಿಯೆ ಅಂತಿದೆ. ಸುತಕ್ರಿಯೆ ಅನ್ನುವುದು ಇಂದ್ರನಿಗೆ ವಿಶೇಷಣ, ಹೀಗೆ ಅದನ್ನು ಅರ್ಥ ಮಾಡ್ಕೋಬೇಕು. ಆ ಸೋಮರಸವನ್ನು ಭಗವಂತನಿಗೆ ಇಂದ್ರನಿಗೆ ಕೊಟ್ಟಿದ್ದರಿಂದ ಅವನು ಆ ಭರದ್ವಾಜ ಆ ಇಂದ್ರನನ್ನೇ ಕೊಂಡುಕೊಂಡಂತಾಯಿತು, ಭಕ್ತಿಯಿಂದ ಸ್ವೀಕಾರ ಮಾಡಿದ ಹಾಗಾಯಿತು, ಭರದ್ವಾಜನ ಭಕ್ತಿಗೆ ಆತ ಒಲಿದಂತಾಯಿತು ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಕೆಲವು ಶಬ್ದಗಳು. ಇನ್ನು ಮುಂದೆ 5ನೇ ಮಂತ್ರದಲ್ಲಿ ಕೆಲವು ಶಬ್ದಗಳಿದೆಯಲ್ಲ, ಸತ್ಯ ಸತ್ವನ್ ಅಂತ. ಸತ್ವ ಅಂದರೆ ಭಟರು ಅಂತ ಅರ್ಥ. ಇಂದ್ರನ ಸೈನಿಕರು ಅವರೆಲ್ಲರೂ ಸತ್ಯರು. ಅಂಥ ಸತ್ಯ ಸ್ವರೂಪರಾದ ಮತ್ತೆ ಬಲಿಷ್ಠರಾದ ಭಟರ ಜೊತೆಗೆ ನೀನು ಇಲ್ಲಿ ಸಂಚಾರ ಮಾಡ್ತೀಯ ಅಂತ ಅದರ ತಾತ್ಪರ್ಯ. ಮಹತೆ ರಣಾಯ, ದೊಡ್ಡದೊಂದು ಯುದ್ಧ, ಆ ಯುದ್ಧಕ್ಕಾಗಿ ರಥವನ್ನು ಏರುಬಾ ಅಂತ ಹೀಗೆ ಆ ಇಂದ್ರನಲ್ಲಿ ಭರದ್ವಾಜನ ಪ್ರಾರ್ಥನೆ. ಹೀಗೆ ಸಾಯಣಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ ಅಂತ ನಾವೀಗಾಗಲೇ ನೋಡಿ ಮುಗಿಸಿದ್ದೀವಿ. ಇನ್ನು ಮುಂದೆ ಈ ಸಂಪಾದಿತವಾದಂಥ
ಮಂತ್ರಕ್ಕೆ ಅರ್ಥವನ್ನು ನೋಡುವುದಕ್ಕಿಂತ ಮುಂಚೆ ಮೂಲ ಋಗ್ವೇದದ ಮಂತ್ರಗಳಿಗೇನೆ ಸಾಯಣ ಆಚಾರ್ಯ ಅರ್ಥ ಬರೆದದ್ದಲ್ಲದೆ ಭಗವಂತಾಚಾರ್ಯರು ಕೂಡ ಅರ್ಥ ಬರೆದಿದ್ದಾರಲ್ಲ, ಅದನ್ನು ಒಂದು ಬಾರಿ ಅವಲೋಕಿಸೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಇದು 243ನೇ ಮಂತ್ರ. ವಿಭು ಅನ್ನೋದು 243ನೇ ನಾಮ. ಮತ್ತೆ ಆ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವೂ ಕೂಡ ಸ್ವಲ್ಪ ಭಿನ್ನವೇ ಆಗಿದೆ. ಪ್ರಪಿತ್ವೇ ಅಥ ಸೂರ್ಯಸ್ಯ ಮುಷಾಯಶ್ಚಕ್ರಮ ಅವಿವೇರಪಾಂಸಿ ತ್ವಂ ಶತಾನ್ಯವ ಶಂಬರಸ್ಯ ಪುರೋ ಜಗಂಥ ಪ್ರತೀನಿ ಅಂತ ಹೀಗೆ ಮಂತ್ರ ಇದೆ ಆ ವಿಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ. ಆದರೆ ನಾವು ರಘುನಾಥ ತೀರ್ಥರು ಯಾವ ಸಂಪಾದನಾ ಕ್ರಮವನ್ನು ಅನುಸರಿಸಿದ್ದಾರೆ ಅದರಂತೆ ನೋಡ್ತಾ ಇದ್ದೀವಿ. ಹಾಗೆ ಅದೇ ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ. ಸುನ್ವತೆ ಸುತಕ್ರೇ ಭರದ್ವಾಜಾಯ ಗೃಣತೆ ವಸೂನಿ ಸ ಸತ್ಯಸತ್ವನ್ ಮಹತೆ ರಣಾಯ ರಥಮಾತಿಷ್ಠ ಅನ್ನುವುದು ಈ 246ನೇ ಬೃಹತಿ ಮಂತ್ರದ ಸ್ವರೂಪ. ಮತ್ತು 246 ಅನ್ನೋದು ಅದರ ಸಂಖ್ಯೆ. ಆದರೆ ಈ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನೋಡಲಿಕ್ಕೆ ನಮಗೇನು ತೊಂದರೆ ಇಲ್ಲ. ಮತ್ತು ವಿಭು ಅನ್ನುವ ನಾಮಕ್ಕೆ ಕೂಡ ಅವರ ಅರ್ಥ ಏನು ಹೇಳಿದ್ದಾರೆ ಅನ್ನೋದನ್ನು ಈಗಾಗಲೇ ನೋಡಿದ್ದೀವಿ. ಆವಾಗ ಹೆಸರು ಹೇಳಲಿಲ್ಲ, ಈಗ ಹೇಳ್ತೇನೆ. ಭಯತಿ ಅಂದರೆ ಆನಂದವನ್ನು ಕೊಡ್ತಾನೆ ಅಂತ ಅರ್ಥ. ಇದು ಭಗವಂತಾಚಾರ್ಯ ಹೇಳುವ ವಿಶಿಷ್ಟವಾದ ಕೆಲವು ಅರ್ಥಗಳು. ಆನಂದೆ ಅಂತ ಧಾತು. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕಃ ಕೈವಲ್ಯದ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಮುಂದೆ ನಮ್ಮನ್ನು ಬಿಡಿಸಿ ಮೋಕ್ಷ ಕೊಡುವವನು. ಅಜ್ಞಾನಾಂ ಜ್ಞಾನದ, ಜ್ಞಾನ ಕೊಡ್ತಾನೆ ಅಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಮೋಕ್ಷ ಕೊಡ್ತಾನೆ. ಆನಂದದಷ್ಟೇ ಮುಕ್ತಾನಾಂ, ಮುಕ್ತರಿಗೆ ಆನಂದ ಕೊಡ್ತಾನೆ ಅಂತ ಹೀಗೆ ಭಗವಂತನ ಸ್ತೋತ್ರ ಇದೆ. ಆದ್ದರಿಂದ ಮುಕ್ತಿಯಲ್ಲಿ ಸಿಗುವಂತಹ ವಿಶಿಷ್ಟವಾದ ಆನಂದ ಭಗವಂತನಿಂದಲೇ ನಮಗೆ ಬರಬೇಕು. ಆದ್ದರಿಂದ ಆತ ಭಯ ಅಂತ, ಆತನನ್ನು ವಿಭು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದರಲ್ಲಿ ನಿಚ್ ಪ್ರತ್ಯಯ ಇದೆ, ಅದು ಅಂತರ್ಗತವಾಗಿದೆ, ಗೂಢವಾಗಿದೆ. ಮತ್ತು ಅದರ ಮುಂದೆ ಉದನ್ ಅನ್ನುವ ಪ್ರತ್ಯಯ ಬಂದು ವಿಭು ಅಂತಾಗಿದೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದಲ್ಲದೆ ವಿಗತಾನಿ ಭಾವಯತಿ ಕಾಲಚಕ್ರ ಪಾಪ ಜನ್ಮಾನಿ ಇತಿವಾ. ವಿಭು ಅಂದರೆ ವಿಗತಾನಿ ಭಾವಯತಿ, ಹೊರಟೋಗಿಸ್ತಾನೆ, ತೊಲಗಿಸ್ತಾನೆ. ಏನನ್ನು ತೊಲಗಿಸ್ತಾನೆ ಅಂದರೆ ಕಾಲಚಕ್ರವನ್ನು, ಮತ್ತು ಕಾಲಚಕ್ರದಿಂದ ನಮಗೆ ಬರುವಂತಹ ಜನ್ಮಗಳನ್ನು, ಹಾಗೆ ಪಾಪಗಳನ್ನು, ಅಂತೂ ಅನಿಷ್ಟವಲ್ಲೆಲ್ಲವನ್ನು ಕೂಡ ಹೀಗೆ ಅವನು ತೊಲಗಿಸ್ತಾನಾದ್ರಿಂದ ಆತನನ್ನು ವಿಭು ಅಂತ ಹೀಗೆ ವರ್ಣಿಸ್ತಾರೆ. ಇದು ಭಗವಂತಾಚಾರ್ಯ ಹೇಳಿರುವಂತಹ ಅರ್ಥಗಳು. ಅದರಲ್ಲಿ ನಾನು ಅನ್ವಯಾರ್ಥ ಏನು ಬರೆದಿರ್ತೀನಿ, ನೀವು ಅದನ್ನೆಲ್ಲ ಗಮನಿಸ್ತಾ ಇರ್ತೀರಿ. ಅದರಲ್ಲಿ ಭಗವಂತಾಚಾರ್ಯ ಹೇಳಿದ ಅರ್ಥಗಳನ್ನು ತಗೊಂಡಿರ್ತೇನೆ, ಸಾಯಣಾಚಾರ್ಯ ಹೇಳಿದ ಅರ್ಥಗಳನ್ನು, ಹಾಗೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥಗಳನ್ನು ಕೂಡ ತಗೊಂಡಿರ್ತೇನೆ. ಸುತಕ್ರೆ ಅಂತ ಶಬ್ದ ಇದೆ. ಸುತಂ ಸೋಮಂ ಕರೋತಿ ಸ್ವೀಕರೋತಿ ಇತಿ ಸುತಕ್ರಿಹಿ. ಸುತಕ್ರಿ ಅನ್ನೋದಕ್ಕೆ ಎರಡು ರೀತಿಯ ಅರ್ಥಗಳನ್ನು ಒಬ್ಬೊಬ್ಬರು ಒಂದೊಂದು ಥರ ಬರೆದಿದ್ದಾರೆ. ಈ ಸೋಮರಸವನ್ನು ಇಂದ್ರನಿಗೆ, ಅರ್ಥಾತ್ ಇಂದ್ರಾಂತರ್ಗತ ಭಗವಂತನಿಗಾಗಿ ಏನು ಅರ್ಪಣೆ ಮಾಡ್ತಾರೆ ಅದನ್ನು ಆತ ಕರೋತಿ ಅಂದರೆ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಸುತ ಕ್ರಿ ಅಂತ ಇಷ್ಟು ಶಬ್ದಗಳಿವೆ. ಕ್ರಿ ಅನ್ನೋದನ್ನು ಸ್ವೀಕಾರ ಮಾಡುವವನು ಅಂತ ಅರ್ಥ. ಸುತ ಅಂದರೆ ಹಿಂಡಲ್ಪಟ್ಟ ಸೋಮರಸವನ್ನು ಸ್ವೀಕಾರ ಮಾಡುವವನು ಅಂತ ಅದರ ಅರ್ಥ ಹೇಳ್ತಾರೆ. ಸ್ವೀಕಾರ ಮಾಡಿ ಅದನ್ನು ಪಾನ ಮಾಡುವವನು ಅಂತ ಒಟ್ಟು ತಾತ್ಪರ್ಯ. ಗೃಣತೆ ಭರದ್ವಾಜಾಯ. ಗೃಣತೆ ಅಂದರೆ ತನ್ನನ್ನು ಸ್ತೋತ್ರ ಮಾಡುವ ಭರದ್ವಾಜಾಯ ಋಷಯೇಚ, ಭರದ್ವಾಜ ಅನ್ನುವ ಋಷಿಗೆ. ಅದಕ್ಕೆ ಉಪಲಕ್ಷಣ ಅಂತ ಹೇಳ್ತಾರೆ ಭಗವಂತಾಚಾರ್ಯರು. ಕೇವಲ ಭರದ್ವಾಜ ಎಂಬ ಋಷಿ ಅಲ್ಲ, ಸಮಸ್ತ ಅಧಿಕಾರಿ ವರ್ಗಾಯ. ಕೇವಲ ಭರದ್ವಾಜನಿಗಲ್ಲ, ಸ್ತೋತ್ರ ಮಾಡ್ತಾ ಅನ್ನೋರು ಭರದ್ವಾಜ. ಆದರೆ ಅದನ್ನು ಪಠನ ಮಾಡುವ, ಅದನ್ನು ಕೇಳುವ, ಅರ್ಥಾನುಸಂಧಾನ ಮಾಡುವ ಎಲ್ರಿಗೂ ಕೂಡ, ಎಲ್ಲ ಭಕ್ತರಿಗೂ ಕೂಡ ನೀನು ವಸು ಅಂದರೆ ಸಂಪತ್ತನ್ನು, ಹಾಗೆ ಜ್ಞಾನವನ್ನು ಕೂಡ ಕೊಟ್ಟೇ ಕೊಡ್ತಿ ಅಂತ ಅದರ ತಾತ್ಪರ್ಯ. ತ್ವಂ ಅಶಿಕ್ಷ ಅದಾಹ. ಅಶಿಕ್ಷ ಅಂತ ಹಿಂದೆ ಮೂಲ ಋಗ್ವೇದದ ಮಂತ್ರದಲ್ಲಿದೆ. ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಈ ಮುಂದೆ ಸತ್ಯ ಸತ್ವನ್ ಅಂತ ಹೀಗೆ ಶಬ್ದ ಮಂತ್ರ ಇದೆಯಲ್ಲ, ಅಲ್ಲಿ ಸತ್ವ ಅಂದರೆ ಬಲ ಅಂತ ಅರ್ಥ.
ಸತ್ವ ಅನ್ನೋ ಶಬ್ದಕ್ಕೆ ಭಟರು ಅಂತ ಅರ್ಥವನ್ನು ಸಾಯಣಾಚಾರ್ಯ ಹೇಳಿದ್ದು ನೋಡಿದ್ವಿ. ಸತ್ಯ ಅನ್ನೋ ಶಬ್ದಕ್ಕೆ ಬಲ ಅಂತ ಅರ್ಥವನ್ನ ಭಗವಂತಾಚಾರ್ಯ ಹೇಳ್ತಾರೆ. ಸದಾ ಇರುವಂತಹ ಬಲ, ಯಾರಿಗೆ ಭಗವಂತನಿಗೆ ಅನಾದಿ ಕಾಲದ ಬಲವಿದೆಯೋ ಆತ ಸತ್ಯ ಸತ್ವ ಅಂತ, ಹೀಗೆ ಅದರ ತಾತ್ಪರ್ಯ. ಸತ್ವ ಅಂದ್ರೆ ಗುಣ ಅಂತನೂ ಅರ್ಥ ಹೇಳಿದ್ದಾರೆ. ಸದಾ ಕಾಲ ಇರುವಂತಹ ಗುಣಗಳನ್ನು ಹೊಂದಿದವನು ಅಂತ ಮತ್ತೊಂದರ್ಥ. ಮಹತೆ ರಣಾಯ ಅಂದ್ರೆ ದೊಡ್ಡದೊಂದು ಯುದ್ಧ, ಆ ಯುದ್ಧಕ್ಕಾಗಿ ನೀನು ರಥವನ್ನು ಏರಿ ಬಾ ಅಂತ ಆ ಇಂದ್ರನಲ್ಲಿ ಅಥವಾ ಇಂದ್ರಾಂತರ್ಗತನಾದಂತಹ ಭಗವಂತನಲ್ಲಿ ಇದು ಪ್ರಾರ್ಥನಾ. ಇಷ್ಟು ಅರ್ಥಗಳನ್ನ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಹೇಳಿದನ್ನ ನಾವು ನೋಡಿದ್ವಿ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನಾವು ನೋಡ್ಬೇಕು. ಅದಾದ್ಮೇಲೆ ನನ್ನ ಅರ್ಥವನ್ನ ಗಮನಿಸ್ಬೇಕು. ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ ಸಾಮಾನ್ಯವಾಗಿ ಅದು ಸಾಯಣಾಚಾರ್ಯರ ಅರ್ಥವನ್ನೇ ಅನುಸರಿಸ್ಕೊಂಡಿರ್ತದೆ ಅಂತ ಅನ್ನೋದನ್ನು ಕೂಡ ಈ ಹಿಂದೆ ಹೇಳಿದ್ದೆ. ಸುತಕ್ರೆ ಅಂದ್ರೆ ಅಭಿಸುತೇನ ಸೋಮೇನ ಕ್ರೀತ ವಶೀಕೃತ, ಹಿಂಡಲ್ಪಟ್ಟಂಥ ರಸ ತೆಗೆದು ಇಡಲ್ಪಟ್ಟಂಥ ಸೋಮರಸದಿಂದ ನೀನು ವಶೀಕೃತ. ಕ್ರೀತ ಅಂದ್ರೆ ವಶೀಕೃತ. ಕ್ರೀತ ಅನ್ನೋದಕ್ಕೆ ಸ್ವೀಕಾರ ಮಾಡಿದವನು ಅಂತ ಒಂದು ಅರ್ಥ ಹೇಳಿದ್ದಾರೆ ಕೆಲವರು, ಇನ್ನು ಕೆಲವರು ಅದಕ್ಕೆ ವಶೀಕೃತ ಅನ್ನೋ ಅರ್ಥವನ್ನು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ದೀವಿ. ಅದಕ್ಕೆ ಇಲ್ಲಿ ಸೋಮ ಅಂದ್ರೆ ಕೇವಲ ಸೋಮ ಅಲ್ಲ, ನಾನು ಕೂಡ ಅದಕ್ಕೊಂದಷ್ಟು ಅರ್ಥ ಬರೆದಿರ್ತೇನೆ. ಅಲ್ಲಿ ಸೋಮ ಅಂದ್ರೆ ಭಕ್ತಿಪೂರ್ಣವಾದ ಮನಸ್ಸು ಅಂತ ಅದರ ಅರ್ಥ. ಆ ಅರ್ಥವನ್ನು ಕೂಡ ನೀವು ಅದನ್ನ ಗಮನಿಸಿ ತಿಳ್ಕೊಳ್ಬಹುದು. ರಘುನಾಥ ಸ್ವಾಮಿಗಳು ಅದನ್ನ ತಿಳಿಸುವಂತೆ ಅಭಿಸುತೇನ ಸೋಮೇನ ಕ್ರೀತ ವಶೀಕೃತ ಇಂದ್ರ ಸುನ್ವತೆ ಗೃಣತೆ. ಗೃಣತೆ ಅಂದ್ರೆ ಸ್ತೋತ್ರ ಮಾಡ್ತಾ ಇರುವಂತಹ ಆ ಭರದ್ವಾಜ ಋಷಿಗಾಗಿ ವಸೂನಿ ಪ್ರಾದಾಹ ಸಂಪತ್ತನ್ನು ಕೊಟ್ಟಿದ್ದೆ. ಮುಂದೆ ಸತ್ಯ ಸತ್ವ ಅನ್ನೋ ಶಬ್ದಕ್ಕೆ ಸತ್ಯ ಅಂದ್ರೆ ವಿಶಿಷ್ಟವಾದದ್ದು ಅಂತ ಅರ್ಥ. ಸತ್ವ ಅಂದ್ರೆ ಭಾವಾಹ, ಭಾವ ಅಂದ್ರೆ ಧರ್ಮಗಳು. ನಿನ್ನಲ್ಲಿರುವಂತಹ ಬಲ, ಜ್ಞಾನ, ಆನಂದ ಮೊದಲಾದ ಧರ್ಮಗಳೇನಿವೆ ಅವೆಲ್ಲವೂ ಕೂಡ ಸತ್ಯವಾದದ್ದು. ಅಂತಹ ನೀನು ಮಹತೇ ರಣಾಯ ರಥಮಾತಿಷ್ಠ, ಒಂದು ದೊಡ್ಡ ಯುದ್ಧವನ್ನ ನಾವು ಮಾಡಬೇಕಾಗಿದೆ, ಆ ಯುದ್ಧಕ್ಕಾಗಿ ರಥವನ್ನು ಏರುಬಾ ಅಂತ ಪ್ರಾರ್ಥನೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಇದು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ. ಹೊಸ ಶ್ರೋತೃಗಳು ಯಾರಾದರೂ ಕೂಡ ರಘುನಾಥ ಸ್ವಾಮಿಗಳು ಅಂದ್ರೆ ಯಾರು ಅಂತ ಆಲೋಚನೆ ಮಾಡಿದರೆ, ಮೈಸೂರಿನ ಹತ್ರ ತಿರುಮಕೂಡ್ಲು ನರಸೀಪುರ ಏನಿದೆ ಅಲ್ಲಿ ಶೇಷಚಂದ್ರಿಕಾಚಾರ್ಯರು ಅಂತ ಪ್ರಸಿದ್ಧರಾದಂತಹ ವ್ಯಾಸರಾಜ ಮಠದ ಸ್ವಾಮಿಗಳ ವೃಂದಾವನ ಇದೆ. ಅವರೇ ರಘುನಾಥ ಸ್ವಾಮಿಗಳು. ಭಗವಂತಾಚಾರ್ಯರು ಅಂತ ಒಬ್ರದ್ದು ಹೆಸರು ಹೇಳಿದೆ. ಅವರು ಸನ್ಯಾಸಿಗಳೆಲ್ಲ, ಒಬ್ಬರು ಗೃಹಸ್ಥರು. ಅವರು ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದವರು. ಅವರು ಭಗವಂತಾಚಾರ್ಯರು ಅಂತ. ಸಾಯಣಾಚಾರ್ಯರಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹಕ್ಕ ಬುಕ್ಕರಿಗೆ ನೆರವಾದವರು, ದೊಡ್ಡ ಜ್ಞಾನಿಗಳು. ಇವರೆಲ್ಲರ ವ್ಯಾಖ್ಯಾನಗಳನ್ನು ಗಮನಿಸಿರ್ತೇನೆ. ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಈ ವಿಭು ಅನ್ನುವ ನಾಮದ ಅರ್ಥ ಏನು? ಭವತಿ ಇತಿ ಭೂ ಬಲಾದಿ ಧರ್ಮ. ಭೂ ಅಂದ್ರೆ ಬಲ, ಜ್ಞಾನ, ಆನಂದ ಮೊದಲಾದ ಧರ್ಮಗಳು. ಭೂಧಾತುವಿಗೆ ಕರ್ತಾರ್ಥದಲ್ಲಿ ಡೂ ಪ್ರತ್ಯಯ ಬಂದಿದೆ ಅಂತ ಹೇಳ್ತಾರೆ ವ್ಯಾಕರಣದ ಅಂಶ ಗಮನಿಸುವವರಿಗೆ. ಎಲ್ಲರೂ ಕೂಡ ಶ್ರೋತೃಗಳು ಎಲ್ಲರೂ ಕೂಡ ವ್ಯಾಕರಣದ ಅಂಶಗಳ ಬಗ್ಗೆ ಏನು ಬಹಳ ತಲೆ ಕೆಡಿಸ್ಕೋಬೇಕಾದದ್ದಿಲ್ಲ. ಆದರೂ ಹೇಗೆ ಆ ಶಬ್ದ ನಿಷ್ಪನ್ನ ಆಯಿತು ಅಂತ ವಿದ್ವಾಂಸರು ಗಮನಿಸಿದರೆ ಅದು ರಘುನಾಥ ಸ್ವಾಮಿಗಳು ಈ ಥರ ಹೇಳಿದ್ದೇನೆ. ಕೆಲವು ಸರಿ ಅಂಥ ಅರ್ಥಗಳನ್ನು ನಾನು ಹೇಳಿದರೆ ಅದಕ್ಕೂ ಕೂಡ ಅಂಥ ಆಧಾರಗಳನ್ನು ತೋರಿಸುವ ಪ್ರಯತ್ನ ಮಾಡಿರ್ತೇನೆ. ವಿ ಅಂದರೆ ವಿಶಿಷ್ಟ ಭೂ ಬಲಾದಿ ಧರ್ಮ. ಯಾವ ಭಗವಂತನಿಗೆ, ಇಂದ್ರನಿಗೆ ವಿಶಿಷ್ಟವಾದ ಬಲಾದಿ ಧರ್ಮಗಳಿವೆಯೋ ಅವನೇ ವಿಭು ಅಂತ, ಹೀಗೆ ಅದರ ಅರ್ಥ. ವಿ ಅಂದರೆ ವಿಶಿಷ್ಟವಾದ ರಥದಲ್ಲಿ. ವಿ ಅನ್ನೋ ಶಬ್ದಕ್ಕೆ ವಿಶಿಷ್ಟವಾದ ರಥ ಅಂತ ಅರ್ಥ. ಅದರಲ್ಲಿ ಭವತಿ ಅಂದರೆ ಸನ್ನಿಹಿತನಾಗಿರ್ತಾನೆ ಅಂತ ಇನ್ನೊಂದು ಅರ್ಥವನ್ನು ಕೂಡ ಅವ್ರು ಹೇಳ್ತಾರೆ. ಅದಕ್ಕೆ ಡು ಅನ್ನೋ ಪ್ರತ್ಯಯ. ಆದ್ದರಿಂದ ವಿಭು ಅನ್ನೋ ಶಬ್ದ ಬಲಜ್ಞಾನ ಸ್ವರೂಪ ಅನ್ನೋ ಅರ್ಥವನ್ನು ಹೇಳ್ತದೆ. ಹಾಗೆ
ರಥವನ್ನದಲ್ಲಿ ಸನ್ನಿಹಿತ ಅನ್ನೋ ಅರ್ಥವನ್ನು ಕೂಡ ಹೇಳ್ತದೆ. ಇಲ್ಲಿ ಬೃಹತಿ ಮಂತ್ರದಲ್ಲಿ ರಥವನ್ನು ಏರು ಬಾ ಅಂತಲೇ ಇದೆ. ಅದೇ ಬೃಹತಿ ಮಂತ್ರದ ಅರ್ಥವನ್ನೇ ವಿಷ್ಣು ಸಹಸ್ರನಾಮ ಸಂಕ್ಷಿಪ್ತವಾಗಿ ವರ್ಣಿಸಿದೆ. ಇದು ಅದಕ್ಕೂ ಅವೆರಡಕ್ಕೂ ಇರುವ ಸಂಬಂಧ. ಹಾಗೆ ಸತ್ಯಸತ್ವನ್ ಅಂತಿದೆ. ಸತ್ಯಸತ್ವನ್ ಅನ್ನುವ ಶಬ್ದ ಋಗ್ವೇದದಲ್ಲಿದೆ, ಬೃಹತಿ ಮಂತ್ರದಲ್ಲಿ. ಅದಕ್ಕೆ ಶಾಶ್ವತವಾದ ಧರ್ಮಗಳನ್ನು, ಬಲಜ್ಞಾನಾದಿ ಧರ್ಮಗಳನ್ನು ಹೊಂದಿದವನು ಅನ್ನೋ ಅರ್ಥ ಇದೆ. ಆ ಅರ್ಥವನ್ನೇ ವಿಭು ಅನ್ನೋ ಶಬ್ದವು ಕೂಡ ಹೇಳಿದೆ. ಹೀಗೆ ವಿಭು ಅನ್ನುವ ಶಬ್ದಕ್ಕೂ, ವಿಷ್ಣು ಸಹಸ್ರನಾಮದ ವಿಭು ಅನ್ನುವ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಎರಡು ರೀತಿಯಾದ ಸಂಬಂಧ ಇದೆ ಅಂತ ರಘುನಾಥ ಸ್ವಾಮಿಗಳು ಅದನ್ನು ವಿವರಿಸಿದ್ದಾರೆ. ಹೀಗೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಅವರೆಲ್ಲರೂ ಕೂಡ ಹೇಳಿದ ಅರ್ಥಗಳನ್ನು ನಾವು ನೋಡಿದ್ದಾಯಿತು. ಇನ್ನು ಮುಂದೆ ನಾನು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಿದ್ದೀನಿ ಅಂತ ಅನ್ನೋದನ್ನು ಕೂಡ ಸ್ವಲ್ಪ ಗಮನಿಸಬೇಕು. ಈ ಮೂವರು ಹೇಳಿದ ಅರ್ಥಗಳನ್ನೆಲ್ಲ ಗಮನಿಸಿ, ಹಾಗೆ ನನ್ನ ಬುದ್ಧಿಗೆ ತೋಚಿದಂಥ ಕೆಲವು ಅರ್ಥಗಳನ್ನು ಕೂಡ ಅಲ್ಲಿ ನಾನು ಮಾರ್ಪಾಡು ಮಾಡಿಕೊಂಡಿರ್ತೇನೆ. ಅದನ್ನು ಕೂಡ ಈಗ ನೋಡಬೇಕು. ಸುತಕ್ರೆ ಅಂದರೆ ಹಿಂಡಿ ಇಡಲ್ಪಟ್ಟಂತಹ ಸೋಮರಸದಿಂದ ಸ್ವೀಕೃತನಾದವನು, ಅದು ವಶೀಕೃತನಾದವನು ಅಂತ ಅರ್ಥ. ಹಿಂದಿನವ್ರು ಹೇಳಿದ್ದೀನಿ. ಅದರ ಜೊತೆಗೆ ಭಕ್ತಿಪೂರ್ಣವಾದ ಮನಸ್ಸಿನಿಂದ ವಶೀಕೃತನಾದವನೇ. ಭಕ್ತ್ಯಾಜಲಂಕೃತಾನಿ ಮನಾಂಸಿ ಸೋಮಃ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವುದರಿಂದ ಈ ಭಕ್ತಿಪೂರ್ಣವಾದ ಮನಸ್ಸಿಗೆ ವಶೀಕೃತ ಅನ್ನೋ ಅರ್ಥವೇ ನಮಗೆಲ್ಲರಿಗೂ ಕೂಡ ಹೆಚ್ಚು ಸಮ್ಮತ ಆಗ್ತದೆ. ಯಾಕೆಂದರೆ ನಾವು ನೀವ್ಯಾರೂ ಕೂಡ ಆ ಸೋಮ ಎಂಬ ಬೆಳ್ಳಿಯನ್ನು ನೋಡಿಲ್ಲ, ಅದನ್ನು ಹಿಂಡಿ ರಸವನ್ನು ತೆಗೆದು ಯಜ್ಞವನ್ನು ಮಾಡ್ತಾ ಇಲ್ಲ. ಹೀಗೆ ಅಂತರಂಗದ ಯಜ್ಞದಲ್ಲಿ ಭಕ್ತಿಪೂರ್ಣವಾದ ಮನಸ್ಸಿನಿಂದ ವಶೀಕೃತ ಅನ್ನೋ ಅರ್ಥವೇ ನಮಗೆ ಹೆಚ್ಚು ಅನ್ವಿತ ಆಗ್ತದೆ. ಅದಕ್ಕಾಗಿ ಆ ಅರ್ಥವನ್ನು ಕೂಡ ಬರೆದಿರ್ತೇನೆ. ತ್ವಂ ನೀನು ಭಗವಂತನೇ ಸುನ್ವತೆ, ಸುನ್ವತೆ ಸೋಮವನ್ನು ಹಿಂಡ್ತಾ ಇರುವಂತಹ ಆ ಭಕ್ತನಿಗಾಗಿ, ಅಥವಾ ಭಕ್ತಿಪೂರ್ಣವಾದ ಮನಸ್ಸಿನಿಂದ ಸೇವನೆ ಮಾಡ್ತಾ ಇರುವ ಭಕ್ತನಿಗಾಗಿ, ಹೊರಗೆ ದ್ರವ್ಯ ಯಜ್ಞವನ್ನೇ ಮಾಡಲಿ ಅಥವಾ ಒಳಗೆ ಜ್ಞಾನ ಯಜ್ಞವನ್ನೇ ಮಾಡಲಿ, ಆ ಭಕ್ತ ಅವನೇ ಸುನ್ವಾನ್. ಸುನ್ವತೆ ಅಂತ ಅದು ಚತುರ್ಥಿ ವ್ಯಕ್ತಿ ಏಕವಚನ. ಗೃಣತೆ, ಹಾಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ, ನಿನ್ನನ್ನು ಸ್ತುತಿಸ್ತಾ ಇದ್ದಾನೆ, ಹಾಗೆ ಸ್ತೋತ್ರ ಮಾಡ್ತಾ ಇದ್ದಾನೆ, ಹಾಗೆ ನಿನ್ನನ್ನು ಸೇವಿಸ್ತಾ ಇದ್ದಾನೆ ಕೂಡ. ಭರದ್ವಾಜಾಯ ಅಂತಿದೆ. ಭರದ್ವಾಜ ಅನ್ನೋ ಶಬ್ದಕ್ಕೆ ಕೇವಲ ಒಂದು ಋಷಿ ಅಂತ ಅರ್ಥ ಮಾಡುವುದಕ್ಕೆ ನನಗೆ ಸಮಾಧಾನ ಇಲ್ಲ. ಭರದ್ವಾಜ ಅನ್ನೋ ಶಬ್ದಕ್ಕೆ ಪ್ರಜಾಪಾಲಕನಾದ ಚತುರ್ಮುಖ ಅನ್ನೋ ಅರ್ಥವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಅದು ಯಾಕೆ ಹಾಗೆ ಅರ್ಥ ಹೇಳ್ತೀನಿ ಅಂತ ಅನ್ನೋದನ್ನು ಮುಂದೆ ತೋರಿಸ್ತೇನೆ. ಅವನಿಗೆ, ಆ ಚತುರ್ಮುಖ ಬ್ರಹ್ಮನಿಗೆ ವಸೂನಿ ಅಂದರೆ ಜ್ಞಾನಾದಿ ಸಂಪದ, ಜ್ಞಾನ ಮೊದಲಾದ ಸಂಪತ್ತನ್ನು ನೀನೇ ಕೊಟ್ಟಿದ್ದಿ. ಇಲ್ಲಿ ಕ್ರಿಯಾಪದ ಇಲ್ಲ, ಅದನ್ನು ನಾವು ಅಧ್ಯಾಯ ಮಾಡ್ಕೋಬೇಕು. ಅವನಿಗೆ ಸಂಪತ್ತನ್ನು ನೀನೇ ಕೊಡು ಅಥವಾ ಕೊಟ್ಟಿದ್ದಿ ಅಂತ ಹೀಗದ್ರ ತಾತ್ಪರ್ಯ. ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಿ ಅನ್ನೋದ್ರ ತಾತ್ಪರ್ಯ ಏನು? ಆದಿಜೀವನಾದ ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮನಿಗೆ ನೀನು ಜ್ಞಾನ ಮೊದಲಾದವುಗಳನ್ನು ಕೊಟ್ಟಿದ್ದಿ. ಅವನಿಂದ ಸೃಷ್ಟರಾದಂತಹ ನಮಗೂ ಎಲ್ರಿಗೂ ಕೂಡ ಆ ಜ್ಞಾನ ಮೊದಲಾದವುಗಳನ್ನು ನೀನು ಕೊಡಬೇಕು ಅಂತ ಅದರ ತಾತ್ಪರ್ಯ. ಅವನು ಜೀವಾಭಿಮಾನಿಯಾದ ಅವನಿಗೆ ಜ್ಞಾನ ಇತ್ಯಾದಿಗಳು ಬಂದರೆ, ಅವನ ಸಂತಾನದಲ್ಲಿ ಬಂದಂಥ ಅವನ ಮಕ್ಕಳು ಮರಿಮೊಮ್ಮಕ್ಕಳಾದಂಥ ನಮಗೂ ಎಲ್ರಿಗೂ ಕೂಡ ಆ ಜ್ಞಾನಾನಂದಗಳು ಪ್ರಾಪ್ತ ಆಗ್ತವೆ. ಭವಿಷ್ಯತಾಂ ಪ್ರಜಾನಾಂತೂ ಚತುರ್ಮುಖ ಬ್ರಹ್ಮನಿಗೆ ಏನು ಭಯ ದುಃಖ ಇತ್ಯಾದಿಗಳಾಗಿತ್ತು ಅದೇ ಮುಂದಿನ ಜನರಿಗೂ ಬಂತು ಅಂತ ಭಾಗವತ ತಾತ್ಪರ್ಯ ಒಂದು ಕಡೆ ವರ್ಣನೆ ಮಾಡ್ತದೆ. ಅಂತೂ ಅವನಿಗೇನಾಗ್ತದೆ ಅದೇ ನಮಗೂ ಕೂಡ ಆಗ್ತದೆ. ಅವನು ತಾನು ಭಗವಂತನಿಂದ ಜ್ಞಾನವನ್ನು ಪಡೆದು ಅವನಿಂದ ಉಪದೇಶವನ್ನು ಪಡೆದು ನಮಗೆ ತೋರಿಸ್ತಾನೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಒಂದು ವೇದವಾಕ್ಯ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಚತುರ್ಮುಖ ಬ್ರಹ್ಮನನ್ನು ಮೊದಲು ಸಿಟ್ಟಿಸಿ ಅವನಿಗೆ ಜ್ಞಾನೋಪದೇಶ ಮಾಡಿದ ಅಂತ. ಹೀಗೆ ಚತುರ್ಮುಖ ಬ್ರಹ್ಮನಿಗೆ ಜ್ಞಾನೋಪದೇಶ ಮಾಡಿದವನೇ ಅಂತ ವರ್ಣನೆ ಮಾಡಿದ್ರಿಂದ ನಮ್ಮಂಥ ಅಲ್ಪರಿಗೂ ಕೂಡ ನೀನೇ ಜ್ಞಾನೋಪದೇಶ ಮಾಡಬೇಕು ಅಂತ ಅದರ ಅರ್ಥ ಗೊತ್ತಾಗ್ತದೆ. ಮುಂದೆ ಮಂತ್ರದಲ್ಲಿ ಸಹ ಅಂತಿದೆ. ಸಹ ಅಂದರೆ ಕೇವಲ ಅವನು ಅಂತ ಅರ್ಥ ಮಾಡಲಿಕ್ಕೆ ನನಗೆ ಸಮಾಧಾನ ಆಗೋದಿಲ್ಲ, ಮಾಡಿದ್ರಿಂದ ಸಮಾಧಾನ ಆಗೋದಿಲ್ಲ. ಸಹ ಅಂದರೆ ಸಾರರೂಪ. ಹಂಸ ಅನ್ನುವ ಶಬ್ದಕ್ಕೆ ಕಾಟಕೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು
ಸಹ ಅಂದರೆ ಸಾರರೂಪ ಅಂತ ಅರ್ಥ ಹೇಳಿದ್ದಾರೆ. ಆದ್ದರಿಂದ ಸರ್ವೋತ್ತಮನಾದವನು ಅಂತ ಅದರ ಅರ್ಥ ಆಗ್ತದೆ. ಜಗತ್ತಿನಲ್ಲಿ ಸಾರತರನಾದವನು ಈ ಭಗವಂತ, ಅವನೇ ಸ. ಮುಂದೆ ಸತ್ಯ ಸತ್ವನ್ ಅಂತ ಭಗವಂತನಿಗೆ ಸಂಬೋಧನೆ. ಅವನು ಹೇಗೆ ಸತ್ಯ ಸತ್ವ ಅಂದರೆ ಸದಾತನಾಹ ಸತ್ವಾನಹ ಭಟಾಹ, ಆ ಭಗವಂತನ ಪರಿವಾರ ದೇವತೆಗಳು ಅವರೆಲ್ಲರೂ ಕೂಡ ಯಾವತ್ತೂ ಅವನ ಜೊತೆಗಿರ್ತಾರೆ. ಇದು ಸಾಯಣಾಚಾರ್ಯರು ಸತ್ವ ಅನ್ನೋ ಶಬ್ದಕ್ಕೆ ಭಟರು ಅಂತ ಅರ್ಥ ಹೇಳಿದ್ದಾರೆ, ಅದನ್ನು ಇಟ್ಕೊಂಡಿದ್ದಾನೆ. ಅದನ್ನು ಸ್ವಲ್ಪ ಪರಿವಾರ ದೇವತೆಗಳು, ಸಾಯಣಾಚಾರ್ಯರು ಕೇವಲ ಭಟ ಅಂತ ಹೇಳಿದರೆ ನಾನು ಅದನ್ನು ಪರಿವಾರ ದೇವತೆಗಳು ಅಂತ ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡಿದ್ದೇನೆ ಅಷ್ಟೆ. ಸತ್ಯ ಅಂದರೆ ವಿಶಿಷ್ಟವಾದ, ಸತ್ವ ಅಂದರೆ ಭಾವಗಳು, ಬಲ ಧರ್ಮ ಮೊದಲಾದ ಧರ್ಮಗಳು ಅಂತ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಆ ಅರ್ಥವನ್ನು ಕೂಡ ಇಟ್ಕೊಂಡಿದ್ದೇನೆ. ಮುಂದೆ ಭಗವಂತಾಚಾರ್ಯ ಹೇಳಿದ ಅರ್ಥ ಇದೆ. ಸತ್ವ ಎಂಬ ಶಬ್ದಕ್ಕೆ ಬಲ ಅನ್ನೋ ಅರ್ಥ ಇದೆ, ಸತ್ಯ ಅನ್ನೋ ಶಬ್ದಕ್ಕೆ ಸದಾತನ ಮಂಗಳಕರವಾದ ಅಂತ ಅರ್ಥ ಇದೆ. ಮಂಗಳಕರವಾದ ಅನಾದಿನಿತ್ಯವಾದ ಬಲ ಇದ್ದವನು ಆ ಭಗವಂತ ಅಂತ ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ಭಗವಂತನೇ ತ್ವಂ ನೀನು ಮಹತೇ ರಣಾಯ, ದೊಡ್ಡದೊಂದು ಯುದ್ಧಕ್ಕಾಗಿ ಬರಬೇಕಾಗಿದೆ. ಇದೇ ಎಲ್ಲ ಬರೇ ಯುದ್ಧಕ್ಕಾಗಿ ಅಂತ ನಾವು ಅನುಸಂಧಾನ ಮಾಡಿಕೊಂಡ್ರೆ ನಾವು ನೀವ್ಯಾರು ಕೂಡ ಯುದ್ಧಕ್ಕೆ ಹೊರಟಿಲ್ಲಲ್ಲ. ಯಾವ ಯುದ್ಧಕ್ಕಾಗಿ ಭಗವಂತನನ್ನು ಕರೆಯುವುದು, ಯಾವ ರಥವನ್ನು ಏರು ಬಾ ಅಂತ ಅವನನ್ನು ಕರೆಯುವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಯುದ್ಧ ಅಂದರೂ ಯಜ್ಞ ಅಂದರೂ ನಮ್ಮ ಜೀವನವೇ, ಬೇರೆ ಏನಲ್ಲ. ಕಾಮಕ್ರೋಧಾದಿ ಶತ್ರುಗಳನ್ನು ಎದುರಿಸಿ ಅಂತೂ ಎಲ್ಲರ ಯುದ್ಧವೂ ನಡೆದೇ ಇದೆ. ಇನ್ಯಾರಿಗಾದರೂ ಹೊರಗಿನ ಶತ್ರುಗಳನ್ನು ಖಡ್ಗ ಬಿಲ್ಲು ಬಾಣ ಬಂದೂಕು ಹಿಡಿದು ಎದುರಿಸುವ ಅವಕಾಶ ಬರ್ತದೋ ಇಲ್ಲ. ಒಳಗಿನ ಯುದ್ಧ, ಕಾಮಕ್ರೋಧಾದಿಗಳ ವಿರುದ್ಧ ಸಾರಿರುವ ಯುದ್ಧದಲ್ಲಂತೂ ಎಲ್ಲರೂ ಪಾಲ್ಗೊಳ್ಳಲೇಬೇಕಾಗ್ತದೆ. ಆ ದೊಡ್ಡ ಯುದ್ಧದಲ್ಲಿ, ಜೀವನವೆಂಬ ಯುದ್ಧದಲ್ಲಿ ರಥವನ್ನು ಏರು ಬಾ. ಏನದು ರಥ ಅಂದರೆ ನಮ್ಮ ದೇಹ ಅನ್ನೋದೇ ರಥ. ಅದಕ್ಕೆ ಮುಂದೆ ಆಧಾರಗಳನ್ನು ತೋರಿಸ್ತೇನೆ. ಇದು ಅದಕ್ಕಾಗಿ ಇದು ನಮಗೆ ಅನ್ವಿತ ಆಗಬೇಕಾದ್ರೆ ದೇಹವೆಂಬ ರಥ ಅಂತ ಅರ್ಥನ ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ಹತ್ರ ಯಾವ ರಥ ಇದೆ? ಆ ಕುದುರೆಯಿಂದ ಹೂಡಿದ ಅಂಥ ರಥ ನಮ್ಮ ಹತ್ರ ಯಾವುದೂ ಇಲ್ಲ. ಅಥವಾ ಈಗಿನ ಕಾಲದಲ್ಲಿ ರಥಗಳು ಅಂದರೆ ಈಗ ಆಧುನಿಕ ಕಾಲದ ವಾಹನಗಳು, ಅವುಗಳನ್ನು ಏರು ಬಾ ಅಂತ ಭಗವಂತನನ್ನು ಕರೆಯುವುದಕ್ಕೆ ಅರ್ಥವೂ ಇಲ್ಲ. ನಾವು ನಮ್ಮ ದೇಹ ಏನಿದೆ ಆ ದೇಹವೆಂಬ ರಥವನ್ನು ಏರು ಬಾ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡದೆ ಹೋದರೂ ಕೂಡ ನಮ್ಮ ದೇಹವೆಂಬ ರಥವನ್ನು ಅವನು ಏರ್ತಾನೆ. ಅವನು ಏರಿರುವುದರಿಂದೇ ನಾವು ಅದನ್ನು ಏರಿದ್ದೀವಿ. ಆದರೂ ಕೂಡ ಏರು ಬಾ ಅನ್ನೋದ್ರ ಅರ್ಥ ಏನು? ನೀನು ಏರಿದ್ದಿ ಅನ್ನೋ ಎಚ್ಚರವನ್ನು ನಮಗೆ ಕೊಡುವಂತ ಅದರ ತಾತ್ಪರ್ಯ. ಇದು ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಆಯಿತು. ಮುಂದಿನ ಅನೇಕ ಜನ್ಮಗಳು ನನಗಿವೆ. ಹಿಂದೆ ಆಗಿದ್ದಾಯಿತು, ಆಗಿದ್ದಾಯಿತು, ಮುಂದಿನ ಅನೇಕ ಜನ್ಮಗಳು ಕೂಡ ನನಗಿವೆ. ಆ ಎಲ್ಲ ಜನ್ಮಗಳನ್ನು ನಾನು ತಾಳುವಾಗಲೂ ಕೂಡ, ನಾನು ತಾಯಿಯ ಗರ್ಭವನ್ನು ಪ್ರವೇಶ ಮಾಡುವಾಗ ನೀನು ಒಳಗೆ ಭಗವಂತನು ಕೂಡ ಗರ್ಭವನ್ನು ಪ್ರವೇಶ ಮಾಡುವ. ಆಗ ದೇಹವೆಂಬ ರಥವನ್ನು ಏರು ಬಾ ನನ್ನ ಜೊತೆಗೆ. ನೀನಿದ್ದರೆ ನನ್ನ ಈ ಜೀವನವೆಂಬ ಯುದ್ಧ ಅನಾಯಾಸವಾಗಿ ನಡೀತದೆ. ನಾನು ಕಾಮಕ್ರೋಧಾದಿಗಳ ವಿರುದ್ಧ ಸಾರಿರುವ ಆ ಯುದ್ಧದಲ್ಲಿ ನನಗೆ ಯಶಸ್ಸು ಸಿಗ್ತದೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ರಥ ಅಂದರೆ ದೇಹವೆಂಬ ರಥವನ್ನು ಏರು ಬಾ ಅಂತ ಇದು ನನ್ನ ಅರ್ಥ. ಒಟ್ಟಾರೆ ಅದು ತಾತ್ಪರ್ಯ ಜೀವೇನ ಸಹ ಜಾಯಸ್ವ, ಜೀವನ ಜೊತೆಗೆ ಅದನ್ನು ನೀನು ಏರು ಬಾ ಅಂತ ಅದರ ಅರ್ಥ. ಜೀವ ಹುಟ್ಟಿದಾಗ ನೀನು ಕೂಡ ಅಲ್ಲಿ ಹುಟ್ಟು ಬಾ ಅಂತ ತಾತ್ಪರ್ಯ. ಹೀಗೆ ಈ ಮಂತ್ರದ ಅರ್ಥವನ್ನು ಇವತ್ತು ನೋಡಿದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಥ ಅಂದರೆ ಯಾವುದು, ಸುತಕ್ರಿಯೆ ಅಂದರೆ ಏನು, ಭರದ್ವಾಜ ಅಂದರೆ ಏನು, ಈ ಎಲ್ಲ ಅನೇಕ ಶಬ್ದಗಳ ಅರ್ಥಗಳನ್ನು ನೋಡಬೇಕಾಗಿದೆ. ಮತ್ತು ಭಾವಾರ್ಥ ನೋಡಬೇಕು. ವಿಭು ಶಬ್ದಕ್ಕೆ ಮತ್ತೂ ಅನೇಕ ಉಲ್ಲೇಖಗಳನ್ನು ನೋಡಬೇಕು. ಸತ್ಯಸಂಧ ಸ್ವಾಮಿಗಳು ಹೇಳಿದ್ರ ಅರ್ಥ, ಶಂಕರಾಚಾರ್ಯರು ಹೇಳಿದ ಅರ್ಥ, ಶಂಕರಾಚಾರ್ಯರು ಮತ್ತು ರಾಮಾನುಜ ಸಂಪ್ರದಾಯದ ಪರಾಶರ ಭಟ್ಟರು ಹೇಳಿದ ಅರ್ಥ, ಹಾಗೆ ಮಾಧ್ವ ಸಂಪ್ರದಾಯದ ಸತ್ಯಸಂಧ ಸ್ವಾಮಿಗಳು ಹೇಳಿದ ಅರ್ಥ, ಅವುಗಳನ್ನು ಎಲ್ಲವನ್ನು ಕೂಡ ನಾವು ಇನ್ನೂ ಮುಂದೆ ನೋಡಬೇಕಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.